ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸ್ಪೆಸಿಫಿಕ್ ಸೆಕ್ಟರ್ಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳ ಕಡೆ ಗಮನ ಹರಿಸುವಂತಹ ಪ್ರಯತ್ನವನ್ನು ಮಾಡೋಣ. ಮುಂದುವರಿಯ ಮುಂಚೆ ಆಸ್ ಯೂಶುವಲ್ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂತಾರ್ತಾ ಇದ್ದೀನಿ. ಹಾಗೆ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ 3 more ಲಿಂಕ್ಸ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲಿಂಕ್ ಗಳು ಸಿಗುತ್ತೆ. ಕೆಳಗಡೆ ನೋಡಬಹುದು. ನಮ್ಮ ಎಕ್ಸ್ ಖಾತೆಯ ಲಿಂಕ್ ಕೂಡ ಇದೆ, ಫಾಲೋ ಮಾಡಬಹುದು. ಇದರಲ್ಲೂ ಕೂಡ ಹಲವು ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ. ಜೊತೆಗೆ ಎಸ್ಪೆಷಲಿ ಯೂಟ್ಯೂಬ್ ಅಲ್ಲಿ ಏನಾದರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಅಲ್ಲಿ ನಿಮಗೆ ಅಪ್ಡೇಟ್ ಗಳನ್ನ ಕೊಡ್ತೀವಿ. ಜೊತೆಗೆ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರುವಂತವರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಇಮೇಲ್ ಮೂಲಕ ಒದಗಿಸ್ತೇವೆ. ಆನಂತರ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ಕೂಡ ತಗೊಳ್ಳಬಹುದಾಗಿರುತ್ತೆ. ಪ್ಯೂರ್ಲಿ ಬಿಗಿನರ್ಸ್ಗೆ ಅಂತ ಡಿಸೈನ್ ಮಾಡಿರುವಂತದ್ದು. ಒಟ್ಟಿನಲ್ಲಿ ಮಾರ್ಕೆಟ್ ಜರ್ನಿಯಲ್ಲಿ ಬೇಕಾದಂತ ವಿಷಯವನ್ನ ಕಲ್ತ್ಕೊಳ್ಬಹುದು. ಕಲಿಯೋ ಇಂಟ್ರೆಸ್ಟ್ ಇರುವಂತವ್ರು ಸಂಪರ್ಕ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಸೆಬಿ ಹಾಗೂ ಜೇನ್ ಸ್ಟ್ರೀಟ್ ಗೆ ಸಂಬಂಧಪಟ್ಟಂತೆ ಸುದ್ದಿಗಳು ಲಾಸ್ಟ್ 3-4 ಡೇಸ್ ಇಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದಾವೆ. ನೋಡಬಹುದು. ಸ್ಯಾಟ್ ಸೆಕ್ಯೂರಿಟೀಸ್ ಅಪಿಲೇಟ್ ಟ್ರಿಬ್ಯುನಲ್ ಸೆಬಿಗೆ ಹೇಳಿದೆ ಟು ರೆಸ್ಪಾಂಡ್ ಟು ಜೇನ್ ಸ್ಟ್ರೀಟ್ಸ್ ಅಪೀಲ್ ಎಫೆಕ್ಟಿವ್ಲಿ ಆಲ್ಟಿಂಗ್ ಫರ್ದರ್ ಆಕ್ಷನ್. ಸೆಬಿ ಏನ್ ಜೇನ್ ಸ್ಟ್ರೀಟ್ ಮೇಲೆ ಆಕ್ಷನ್ ತಗೊಂಡಿತ್ತು ಅದನ್ನ ಹಾಲ್ಟ್ ಮಾಡಿದೆ, ಅಂದ್ರೆ ನಿಲ್ಸಿದೆ. ಜೊತೆಗೆ ಜೇನ್ ಸ್ಟ್ರೀಟ್ ನ ಅಪೀಲ್ ಏನಿದೆ ಇದಕ್ಕೆ ರೆಸ್ಪಾಂಡ್ ಮಾಡ್ಲಿಕ್ಕೆ ಕೂಡ ಸೆಬಿಗೆ ಹೇಳಿದೆ. ಜೊತೆಗೆ ನೀವ್ಯಾಕೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅನ್ನೋಂತ ಮಾತನ್ನು ಕೂಡ ಕೇಳಿದೆ ಸೆಬಿಗೆ. ಜೇನ್ ಸ್ಟ್ರೀಟ್ ಮೇಲೆ ಏನು ಆರೋಪ ಬಂದಿತ್ತು ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಗೆ ಸಂಬಂಧಪಟ್ಟಂತೆ, ಜೇನ್ ಸ್ಟ್ರೀಟ್ ಕೆಲವೊಂದು ಡೀಟೇಲ್ಸ್ ಅನ್ನ ಕೇಳಿದೆ, ಅದನ್ನ ಕೊಟ್ಟಿಲ್ಲ ಸೆಬಿ. ಹಾಗಾಗಿ ಅವರು ಸ್ಯಾಟ್ ಹೋಗಿದ್ದಾರೆ. ಈಗ ಸ್ಯಾಟ್ ಕೂಡ ಕೇಳ್ತಾ ಇದೆ ಯಾಕೆ ಕೊಡಕ್ ಆಗ್ತಿಲ್ಲ ಆ ಡಾಕ್ಯುಮೆಂಟ್ ಗಳನ್ನ ಅಂತ. ಬಹುಶಃ ಸೆಬಿ ಆನ್ಸರ್ ಮಾಡಬಹುದು ಸ್ಯಾಟ್ ಗೆ. ಆನಂತರ ಸೆಬಿ ರೆಸ್ಪಾಂಡ್ ಮಾಡಿದ ಮೇಲೆ ಸ್ಯಾಟ್ ಏನ್ ಡಿಸಿಷನ್ ತಗೊಳುತ್ತೆ ನೋಡ್ಬೇಕಾಗುತ್ತೆ. ಏನು ನೆಕ್ಸ್ಟ್ ಸುದ್ದಿಯ ಕಡೆ ನಾವು ಬರೋದಾದ್ರೆ ಪ್ರೀಮಿಯಮೈಸೇಷನ್ ಗೆ ಸಂಬಂಧಪಟ್ಟಂತಹ ಸುದ್ದಿ, ಅದರಲ್ಲೂ ರೂರಲ್ ಇಂದ ಬರ್ತಿರುವಂತಹ ಸುದ್ದಿ ನೋಡಬಹುದು. ರೂರಲ್ ಇಂಡಿಯಾ ಡ್ರೈವ್ಸ್ FMCG ಪ್ರೀಮಿಯಮೈಸೇಷನ್ ಬಿಯಾಂಡ್ ಎಸೆನ್ಷಿಯಲ್ ವಿತ್ ಹೆಲ್ತ್ ಬ್ರಾಂಡ್ಸ್. ಸಾಕಷ್ಟು ದಿನದಿಂದ ಈ ಪ್ರೀಮಿಯಮೈಸೇಷನ್ ಗೆ ಸಂಬಂಧಪಟ್ಟಂತೆ ಮಾತುಗಳು ಕೇಳಿ ಬರ್ತಾ ಇದೆ. ನಾನು ಕೂಡ ಹಿಂದೆ ಸಪರೇಟ್ ವಿಡಿಯೋನ ಕವರ್ ಮಾಡಿದೆ. ಅಂದ್ರೆ ಇತ್ತೀಚೆಗೆ ಪ್ರೀಮಿಯಂ ಪ್ರಾಡಕ್ಟ್ ಗಳ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಜನ ಪ್ರೀಮಿಯಂ ಪ್ರಾಡಕ್ಟ್ ಗಳನ್ನ ಬಯಸ್ತಿದ್ದಾರೆ. ಅದು ಪ್ರೈಸ್ ಎಷ್ಟೇ ಆಗಿರ್ಲಿ, ಪ್ರೈಸ್ ನೋಡ್ತಾ ಇಲ್ಲ, ಅದರ ಬ್ರಾಂಡ್ ಹಾಗೂ ಕ್ವಾಲಿಟಿಯನ್ನ ನೋಡ್ತಿದ್ದಾರೆ. ಹಾಗಾಗಿ ಪ್ರೀಮಿಯಮೈಸೇಷನ್ ಎಸ್ಪೆಷಲಿ ಅರ್ಬನ್ ಅಲ್ಲಿ ಚೆನ್ನಾಗಿ ಕಾಣ್ತಾ ಇತ್ತು, ಅಂದ್ರೆ ಸಿಟಿಗಳಲ್ಲಿ. ಅದೀಗ ರೂರಲ್ಗೂ ಕೂಡ ವಿಸ್ತರಣೆ ಆಗ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ FMCG ಪ್ರೀಮಿಯಮೈಸೇಷನ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಆ ರೀತಿಯ ರಿಪೋರ್ಟ್ ನ ವರ್ಲ್ಡ್ ಪನೆಲ್ ಇಂಡಿಯಾ ಕೊಟ್ಟಿದೆ. ಅದರಲ್ಲೂ ಹೆಲ್ತ್ ಬ್ರಾಂಡ್ ಗೆ ಸಂಬಂಧಪಟ್ಟಂತೆ ಜನ ಪ್ರೀಮಿಯಂ ಬ್ರಾಂಡ್ಸ್ ಅನ್ನ ನೋಡ್ತಿದ್ದಾರೆ ಅಂತ ನೋಡಬಹುದು. ಕನ್ಸ್ಯೂಮರ್ ಇನ್ ಸ್ಮಾಲರ್ ಟೌನ್ಸ್ ಅಂಡ್ ವಿಲೇಜಸ್ ಆರ್ ಶೋಯಿಂಗ್ ಎ ಕ್ಲಿಯರ್ ಅಪಟೈಟ್ ಫಾರ್ ಕ್ವಾಲಿಟಿ ಅಂಡ್ ಲೈಫ್ ಸ್ಟೈಲ್ ಲೆಡ್ ಪ್ರಾಡಕ್ಟ್ಸ್ ರೇಂಜಿಂಗ್ ಫ್ರಮ್ ಹೆಲ್ದಿ ಸ್ನಾಕ್ಸ್ ಅಂಡ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಟು ನ್ಯಾಚುರಲ್ ಪರ್ಸನಲ್ ಕೇರ್. ಹೆಲ್ದಿ ಹಾಗೂ ನ್ಯೂಟ್ರಿಷನ್ ಹಾಗೂ ನ್ಯಾಚುರಲ್ ಪರ್ಸನಲ್ ಕೇರ್ ಕಡೆ ಜನ ಗಮನವನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ರಿಪೋರ್ಟ್ ಅನ್ನ ವರ್ಲ್ಡ್ ಪನೆಲ್ ಇಂಡಿಯಾ ಕೊಟ್ಟಿದೆ. ಜೊತೆಗೆ ನೋಡಬಹುದು ರೂರಲ್ ಹೌಸ್ ಹೋಲ್ಡ್ಸ್ ನೌ ಕಾಂಟ್ರಿಬ್ಯೂಟ್ ಮೋರ್ ದನ್ 40% ಆಫ್ ಪ್ರೀಮಿಯಂ FMCG ವಾಲ್ಯೂಮ್ಸ್. ಇದು ತುಂಬಾ ಇಂಪಾರ್ಟೆಂಟ್. FMCG ವಾಲ್ಯೂಮ್ಸ್ ಅಲ್ಲಿ ಮೋರ್ ದನ್ 40% ಕಾಂಟ್ರಿಬ್ಯೂಷನ್ ರೂರಲ್ ಇಂಡಿಯಾದಿಂದ ಬರ್ತಾ ಇದೆ ಅಂತ ಹೇಳಿದೆ. ಜೊತೆಗೆ ಲಾಸ್ಟ್ 5 years ಅಲ್ಲಿ 30% ಇಂದ 40% ಗೆ ರೈಸ್ ಆಗಿದೆ. ಅಂದ್ರೆ ಆಲ್ಮೋಸ್ಟ್ ಅಥವಾ ಅಬೌಟ್ 10% ರೈಸ್ ಆಗಿದೆ ಲಾಸ್ಟ್ 5 years ಅಲ್ಲಿ. ಇಲ್ಲೇ ನೋಡಬಹುದು ಓವರ್ ದ ಲಾಸ್ಟ್ 5 years ರೂರಲ್ಸ್ ವಾಲ್ಯೂಮ್ ಕಾಂಟ್ರಿಬ್ಯೂಷನ್ ಟು ಪ್ರೀಮಿಯಂ ಹ್ಯಾಸ್ ಗ್ರೋನ್ ಸಿಗ್ನಿಫಿಕೆಂಟ್ಲಿ ಇಂಡಿಕೇಟಿಂಗ್ ಕನ್ಸ್ಯೂಮರ್ಸ್ ಆರ್ ಬಿಕಮಿಂಗ್ ಫಾರ್ ಮೋರ್ ಆಸ್ಪಿರೇಷನಲ್. ಇದ್ರ ಜೊತೆ ಅಫೋರ್ಡಬಲ್ ಪ್ರೀಮಿಯಂ ಬ್ರಾಂಡ್ಸ್ ಹಳ್ಳಿಗಳಲ್ಲಿ ನೋಡಬಹುದು ಆನ್ ಅವರೇಜ್ 11% ಆನ್ಯುಯಲಿ ಗ್ರೋ ಆಗ್ತಿದೆ ಅಥವಾ ಆಗಿದೆ ಲಾಸ್ಟ್ 5 years ಅಲ್ಲಿ ಅನ್ನುವಂತ ರಿಪೋರ್ಟ್ ಅನ್ನ ಕೊಟ್ಟಿದೆ. ಅರ್ಬನ್ ಗ್ರೋತ್ ಏನಿದೆ ಅದನ್ನ ಬೀಟ್ ಮಾಡೋ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ರೂರಲ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇದಕ್ಕೆ ಕಾರಣಗಳು ಹಲವಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಮನುಷ್ಯನಿಗೆ ಇನ್ಕಮ್ ಜಾಸ್ತಿ ಆದ್ರೆ ಮಾತ್ರ ಪ್ರೀಮಿಯಂ ಪ್ರಾಡಕ್ಟ್ಸ್ ಗಳನ್ನ ತಗೊಳ್ಳಿಕ್ಕೆ ಸಾಧ್ಯ. ಜೇಬಲ್ಲಿ ಕಾಸಿರ್ಬೇಕು. ಬಟ್ ಇನ್ನೂ ಒಂದು ಇಲ್ಲಿ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಈಸಿಯಾಗಿ ಲೋನ್ ಸಿಗ್ತಾ ಇದೆ ಈಗ. ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರ್ಬೋದು. ಒಟ್ಟಿನಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು ಎಕಾನಮಿಗೆ. ಹಾಗಂತ ಪ್ರೀಮಿಯಂ ತಗೊಂಡ ತಕ್ಷಣ ಎಕಾನಮಿ ಬೆಳೆಯುತ್ತೆ ಅಂತ ಅಲ್ಲ. ಬಟ್ ಪ್ರೀಮಿಯಂ ಪ್ರಾಡಕ್ಟ್ಸ್ ಯಾವಾಗ ಸೇಲ್ ಆಗುತ್ತೆ ಅಂದ್ರೆ ಜನರ ಹತ್ರ ಹಣ ಇದ್ದಾಗ, ಹಣದ ಹರಿವು ಚೆನ್ನಾಗಿದ್ರೆ ಆ ರೀತಿಯ ಪ್ರಾಡಕ್ಟ್ ಸೇಲ್ಸ್ ಆಗುತ್ತೆ. ಅದು ಎಕಾನಮಿಗೆ ಬೂಸ್ಟ್ ಅನ್ನು ಕೂಡ ಕೊಡುತ್ತೆ. ಅದೇ ರೀತಿಯ ಇಂಡಿಕೇಶನ್ಸ್ ಅನ್ನ ಈ ರಿಪೋರ್ಟ್ ಕೊಡ್ತಾ ಇದೆ ವರ್ಲ್ಡ್ ಪನೆಲ್ ಇಂಡಿಯಾ ಕೊಟ್ಟಿರುವಂತದ್ದು. ಇನ್ನು ನೆಕ್ಸ್ಟ್ ಸುದ್ದಿಯ ಕಡೆ ನಾವು ಬರೋದು ಗೌತಮ್ ಶಾ ಅವರು ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ ನೋಡಬಹುದು. ಮಿಡ್ ಕ್ಯಾಪ್ಸ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಟು ಡ್ರೈವ್ ನೆಕ್ಸ್ಟ್ ಬುಲ್ ರನ್. ಮುಂದಿನ ಬುಲ್ ರನ್ ಮಾರ್ಕೆಟ್ ಅಲ್ಲಿ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ಸ್ ಗಳ ಕಡೆಯಿಂದ ಇರುತ್ತೆ ಅನ್ನುವಂತ ಮಾತನ್ನ ಗೌತಮ್ ಶಾ ಅವರು ಹೇಳಿದ್ದಾರೆ. ಯಾರಿವರು ಅಂತ ನೋಡಬಹುದು ಮಾರ್ಕೆಟ್ ಎಕ್ಸ್ಪರ್ಟ್ ಗೌತಮ್ ಶಾ ಇನ್ ಎಕ್ಸ್ಕ್ಲೂಸಿವ್ ಕನ್ವರ್ಸೇಷನ್ ವಿತ್ ET Now. ಜೊತೆಗೆ ನೋಡಬಹುದು ಶಾ ಹೈಲೈಟೆಡ್ ದಟ್ ದ
period of stagnation is not necessarily negative given the global challenges faced over the past year. ಅಂದ್ರೆ ಕಳೆದ 6 to 12 months ಪರಿಸ್ಥಿತಿ ಏನಿದೆ ಅಲ್ಲೇನಂತ ದೊಡ್ಡ ಡೌನ್ ಫಾಲ್ ಇಲ್ಲ, ಸ್ಟಾಗ್ನೇಷನ್ ಆಗಿದೆ ಅಥವಾ ಸ್ಟಾಗ್ನೇಟ್ ಆಗಿದೆ ಮಾರ್ಕೆಟ್, ಅಥವಾ ಎಸ್ಪೆಷಲಿ ಮಿಡ್ ಕ್ಯಾಪ್ ಶೇರ್ಗಳಲ್ಲಿ ಒಂದಷ್ಟು ಡೌನ್ ಫಾಲ್ ಬಂದಿದೆ. ಆನಂತರ ಅದೇ ರೇಂಜ್ ಕನ್ಸಾಲಿಡೇಟ್ ಕೂಡ ಆಗಿದ್ದಾವೆ. ಹಲವು ಶೇರ್ಗಳು ಒಂದಷ್ಟು ಲೋ ಇಂದ ರಿಕವರಿಯನ್ನು ಕೂಡ ಮಾಡಿದ್ದಾವೆ. ಅದು ನೆಗೆಟಿವ್ ಏನಲ್ಲ, ಅದರಲ್ಲೂ ಇಂತ ಗ್ಲೋಬಲ್ ಚಾಲೆಂಜಸ್ ಫೇಸ್ ಮಾಡಿದಂತ ಸಂದರ್ಭದಲ್ಲಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನೋಡೋಣ, ಇವತ್ತಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲೇಬೇಕು. ಮಿಡ್ ಕ್ಯಾಪ್ಸ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಆಗ್ಬೋದು ಅಥವಾ ಲಾರ್ಜ್ ಕ್ಯಾಪ್ಸ್ ಆಗ್ಬೋದು. ಬಟ್ 2021ರಿಂದ 2023 ಪರ್ಫಾರ್ಮೆನ್ಸ್ ಏನಿತ್ತು ಅದನ್ನ ಇನ್ನೂ ಬೀಟ್ ಮಾಡಕ್ ಆಗಿಲ್ಲ. ನೋಡೋಣ ಆ ರೀತಿಯ ಬೀಟಿಂಗ್ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ. ಇನ್ನು ರಿಟೇಲ್ ಇನ್ವೆಸ್ಟರ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ರಿಟೇಲ್ ಇನ್ವೆಸ್ಟರ್ಸ್ ಹಿಟ್ ಹಾರ್ಡ್, 8 of 10 ಟಾಪ್ ಮೋಸ್ಟ್ ಹೆಲ್ಡ್ ಸ್ಟಾಕ್ಸ್ ಇನ್ ರೆಡ್. ಅಂದ್ರೆ ಅತಿ ಹೆಚ್ಚು ರಿಟೇಲರ್ ಅಥವಾ ರಿಟೇಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿರುವಂತಹ ಶೇರ್ಗಳು ಟಾಪ್ 10 ಶೇರ್ಗಳಲ್ಲಿ 8 ಶೇರ್ಗಳು ನೆಗೆಟಿವ್ ಅಲ್ಲಿ ಇದ್ದಾವೆ. ಅದರಲ್ಲೂ ಲಾಸ್ಟ್ ಕ್ವಾರ್ಟರ್ ಇಂದ ಅಥವಾ ಇಲ್ಲಿವರೆಗಿನ ಪರ್ಫಾರ್ಮೆನ್ಸ್ ನೋಡಬಹುದು. ಅದರಲ್ಲಿ ಯಾವ್ಯಾವ ಇದ್ದಾವೆ ಅಂತ ಟಾಟಾ ಮೋಟಾರ್ಸ್ ಅಲ್ಲಿ ರಿಟೇಲ್ ಹೋಲ್ಡರ್ಸ್ ನೋಡಬಹುದು 66.26 ಲಕ್ಷ, ಅಂದ್ರೆ 66,26,000 ಜನ ಇನ್ವೆಸ್ಟರ್ಸ್ ಇದ್ದಾರೆ. ಟೋಟಲ್ 66 ಲಕ್ಷ ರಿಟೇಲ್ ಇನ್ವೆಸ್ಟರ್ಸ್ 65 ಕೋಟಿ ಶೇರ್ಗಳನ್ನ ಹೋಲ್ಡ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ 66 ಕೋಟಿ ಅಂತಾನೆ ಹೇಳ್ಬಹುದು ಟಾಟಾ ಮೋಟಾರ್ಸ್ ಅಲ್ಲಿ. ಇಲ್ಲಿವರೆಗೂ Q2 FY26 ಅಲ್ಲಿ 4.5% ಅಪ್ ಆಗಿದೆ. ನಾವು ಹೈ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ತುಂಬಾನೇ ಡೌನ್ ಇದೆ, ಅದು ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇ. ಬಟ್ Q2 ನಲ್ಲಿ 4.5% ಅಪ್ ಆಗಿದೆ. ಇನ್ನು ಎಸ್ ಬ್ಯಾಂಕ್ 62.5 ಲಕ್ಷ ಶೇರ್ ಹೋಲ್ಡರ್ಸ್ ಇದ್ದಾರೆ. ಅದು ಎಸ್ಪೆಷಲಿ ಇದು ರಿಟೇಲ್ ಇನ್ವೆಸ್ಟರ್ಸ್, ಇನ್ಸ್ಟಿಟ್ಯೂಷನ್ಸ್ ಅನ್ನ ಬಿಟ್ ರಿಟೇಲ್ ಶೇರ್ ಹೋಲ್ಡಿಂಗ್ 706 ಕೋಟಿ ಶೇರ್ಗಳನ್ನ 62 ಲಕ್ಷ ಇನ್ವೆಸ್ಟರ್ಸ್ ಹೊಂದಿದ್ದಾರೆ. ಅದು 0.84% ಡೌನ್ ಇದೆ. ಇನ್ನು ಟಾಟಾ ಸ್ಟೀಲ್ ಅಲ್ಲಿ 57 ಲಕ್ಷ ರಿಟೇಲ್ ಇನ್ವೆಸ್ಟರ್ಸ್ ಇದ್ದಾರೆ. 220 ಕೋಟಿ ಶೇರ್ಗಳನ್ನ ಹೋಲ್ಡ್ ಮಾಡ್ತಿದ್ದಾರೆ. 5.7% ಅಪ್ ಆಗಿದೆ. ಇನ್ನು ಸುಜ್ಲೋನ್ ಎನರ್ಜಿನಲ್ಲಿ 55 ಲಕ್ಷ ಶೇರ್ ಹೋಲ್ಡರ್ಸ್ ಇದ್ದಾರೆ. 342 ಕೋಟಿ ಶೇರ್ಗಳನ್ನು ಹೊಂದಿದ್ದಾರೆ. 15% ಡೌನ್ ಇದೆ Q2 ನಲ್ಲಿ. ಇನ್ನು IRFC 54 ಲಕ್ಷ ಶೇರ್ ಹೋಲ್ಡರ್ಸ್ ಇದ್ದಾರೆ. 125 ಕೋಟಿ ಶೇರ್ಗಳನ್ನು ಹೊಂದಿದ್ದಾರೆ. 12% ಡೌನ್ ಇದೆ. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 49 ಲಕ್ಷ ರಿಟೇಲ್ ಇನ್ವೆಸ್ಟರ್ಸ್ ಇದ್ದಾರೆ. 114 ಅಥವಾ ನಿಯರ್ಲಿ 115 ಕೋಟಿ ಶೇರ್ಸ್ ಅನ್ನು ಹೋಲ್ಡ್ ಮಾಡ್ತಾರೆ. ನಿಯರ್ಲಿ 5% ಡೌನ್ ಇದೆ. ಟಾಟಾ ಪವರ್ 44 ಲಕ್ಷ ಶೇರ್ ಹೋಲ್ಡರ್ಸ್ ಇದ್ದಾರೆ. 73 ಕೋಟಿ ಶೇರ್ಗಳನ್ನು ಹೊಂದಿದ್ದಾರೆ. 5.5% ಡೌನ್ ಇದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ 42 ಲಕ್ಷ ರಿಟೇಲ್ ಇನ್ವೆಸ್ಟರ್ಸ್ ಇದ್ದಾರೆ. 93 ಕೋಟಿ ಶೇರ್ಗಳಿದೆ. 8% ಡೌನ್ ಇದೆ. NTPC ಅಲ್ಲಿ 38 ಲಕ್ಷ 26 ಅಥವಾ ನಿಯರ್ಲಿ 27 ಕೋಟಿ ಶೇರ್ಗಳನ್ನು ಹೊಂದಿದ್ದಾರೆ. 2.5% ಡೌನ್ ಇದೆ. NHPC ನಲ್ಲಿ 37 ಲಕ್ಷ ರಿಟೇಲ್ ಇನ್ವೆಸ್ಟರ್ಸ್ ಇದ್ದಾರೆ. ನಿಯರ್ಲಿ 92 ಕೋಟಿ ಶೇರ್ಗಳನ್ನ ಹೊಂದಿದ್ದಾರೆ. 8.39% ಡೌನ್ ಇದೆ. ಟಾಪ್ 10 ಹೈಯೆಸ್ಟ್ ಹೋಲ್ಡಿಂಗ್ ಏನಿದೆ ಅದರಲ್ಲಿ ಮೆಜಾರಿಟಿ ಕಂಪನಿ ಡೌನ್ ಇದೆ. ಜಸ್ಟ್ ಎರಡು ಕಂಪನೀಸ್ ಮಾತ್ರ ಪಾಸಿಟಿವ್ ಅಲ್ಲಿ ಇದ್ದಾವೆ. ಟಾಟಾ ಮೋಟಾರ್ಸ್ ಹಾಗೂ ಟಾಟಾ ಸ್ಟೀಲ್ ಎರಡು ಕೂಡ ಟಾಟಾ ಗ್ರೂಪ್ ನ ಕಂಪನಿಗಳೇ. ಅವುಗಳನ್ನ ಬಿಟ್ರೆ ಇನ್ನೆಲ್ಲವೂ ಕೂಡ ನೆಗೆಟಿವ್ ಅಲ್ಲಿ ಇದ್ದಾವೆ. ರಿಟೇಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿರುವಂತಹ ಇವುಗಳು ಒಂದಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಹಾಗಂತ ಏನು ಇಡೀ ಮಾರ್ಕೆಟ್ ಅಪ್ ಆಗಿಲ್ಲ, ಮಾರ್ಕೆಟ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿರೋದು. ಅದರಲ್ಲೂ ಎಸ್ಪೆಷಲಿ ಎಲ್ಲ ಶೇರ್ಗಳಲ್ಲಿ ಒಂದನ್ನ ನಾವು ಕಾಮನ್ ಆಗಿ ಅಬ್ಸರ್ವ್ ಮಾಡಬಹುದು, ಪ್ರೈಸ್. ಇದರಲ್ಲಿ ಸ್ವಲ್ಪ ಜಾಸ್ತಿ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್, ಇನ್ನೆಲ್ಲವೂ ಕೂಡ ಕಡಿಮೆ ಪ್ರೈಸ್ ಇವೆ. ಟಾಟಾ ಮೋಟಾರ್ಸ್ ಕೂಡ ಸ್ವಲ್ಪ ಇದೆ. ಪ್ರೈಸ್ ಅನ್ನ ನೋಡಿ ಜಾಸ್ತಿ ಮುಗಿ ಬೀಳ್ತಾರೆ. ಹಾಗಂತ ಇವೆಲ್ಲ ಸರಿ ಇಲ್ಲ ಅಂತ ಏನಲ್ಲ, ಬಟ್ ಪ್ರೈಸ್ ಮ್ಯಾಟರ್ ಆಗಬಾರ್ದು. ಕಂಪನಿಯ ಫಂಡಮೆಂಟಲ್ಸ್ ಮ್ಯಾಟರ್ ಆಗಬೇಕು. ಇಲ್ಲಿರುವಂತಹ ಕಂಪನೀಸ್ ಖಂಡಿತ ಒಳ್ಳೆಯವೇ, ಆದ್ರೂ ಪ್ರೈಸ್ ನೋಡಿ ಅಟ್ರಾಕ್ಟ್ ಆಗಬಾರ್ದು. ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಇನ್ನು ವೋಡಾಫೋನ್ ಐಡಿಯಾದಿಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ವೋಡಾಫೋನ್ ಐಡಿಯಾ ಮೂವ್ಸ್ SC ಅಗೇನ್ಸ್ಟ್ DOT's ಕ್ಯಾಲ್ಕುಲೇಷನ್ ಬಿಹೈಂಡ್ ಫ್ರೆಶ್ AGR ಡ್ಯೂಸ್. ಈಗಾಗಲೇ AGR ಡ್ಯೂಸ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಈಗ ಮತ್ತೆ ಹೊಸ AGR ಡ್ಯೂಸ್ ಕ್ಯಾಲ್ಕುಲೇಷನ್ ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನ ಕದ ತಟ್ಟಿದೆ ವೋಡಾಫೋನ್ ಐಡಿಯಾ. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಸ್ ನ ಕ್ಯಾಲ್ಕುಲೇಷನ್ಸ್ ಸರಿ ಇಲ್ಲ ಅಂತ. ನೋಡೋಣ, ಈಗಾಗಲೇ ಇಂದಿನ ಕ್ಯಾಲ್ಕುಲೇಷನ್ ಗೆ ಸಂಬಂಧಪಟ್ಟಂತೆ ಕೂಡ ಟೆಲಿಕಾಂ ಕಂಪನೀಸ್ ಸುಪ್ರೀಂ ಕೋರ್ಟ್ ಹೋಗಿದ್ವು. ಬಟ್ ಅವ್ರಗಳಿಗೆ ಏನು ಅಡ್ವಾಂಟೇಜ್ ಆಗುವಂತ ತೀರ್ಪು ಬರಲಿಲ್ಲ. ಬಟ್ ಈ ಸಲ ಏನಾದ್ರೂ ಆ ರೀತಿ ಆಗುತ್ತಾ ಅಂತ ನೋಡೋಣ. ಇನ್ನು ಬಜಾಜ್ ಆಟೋ ಇವತ್ತು ಒಂದು ಸುದ್ದಿಯನ್ನ ಕೊಟ್ಟಿದೆ ನೋಡಬಹುದು. ಬಜಾಜ್ ಆಟೋ ಟು ಕಟ್ ಮೋಟಾರ್ ಸೈಕಲ್ 3-wheeler ಪ್ರೈಸಸ್ ಬೈ ಅಪ್ ಟು ₹24,000 ಆಫ್ಟರ್ GST ರಿಡಕ್ಷನ್. ಸುಮಾರು 24,000ವರೆಗೆ ಬಜಾಜ್ ಆಟೋದ ಮೋಟಾರ್ ಸೈಕಲ್ ಹಾಗೂ 3-wheeler ಪ್ರೈಸಸ್ ಕಟ್ ಮಾಡೋ ಬಗ್ಗೆ ಕಂಪನಿ ತಿಳಿಸಿದೆ. ಒಟ್ಟಿನಲ್ಲಿ ಕನ್ಸ್ಯೂಮರ್ಸ್ ಅಂತೂ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು. ನೋಡೋಣ 22ನೇ ತಾರೀಕಿಂದ ಯಾವ ರೀತಿ ಇರುತ್ತೆ ಸೇಲ್ಸ್ ಅಂತ. ಇನ್ನು ಟಾಟಾ ಮೋಟಾರ್ಸ್ ಕೂಡ ಇನ್ನೊಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಲ್ಯಾಂಡ್ ರೋವರ್, ಡಿಫೆಂಡರ್, ರೇಂಜ್ ರೋವರ್ ಹಾಗೂ ಡಿಸ್ಕವರಿ ಪ್ರೈಸಸ್ ಕೂಡ ಡೌನ್ ಆಗೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು. ರೇಂಜ್ ರೋವರ್ ಅಲ್ಲಿ 4.5 ಲಕ್ಷದಿಂದ 30 ಲಕ್ಷದವರೆಗೂ ಕಡಿಮೆ ಆಗ್ತಾ ಇದೆ. ಡಿಫೆಂಡರ್ ಅಲ್ಲಿ 7 ಲಕ್ಷದಿಂದ 18.5 ಲಕ್ಷ, ಡಿಸ್ಕವರಿನಲ್ಲಿ 4.5 ನಿಯರ್ಲಿ 10 ಲಕ್ಷ ಕಡಿಮೆ ಆಗ್ತಿರೋ ಬಗ್ಗೆ ಕಂಪನಿ ಅಪ್ಡೇಟ್ ಅನ್ನ ಕೊಟ್ಟಿದೆ ಆಫ್ಟರ್ GST ರಿಡಕ್ಷನ್. ಒಳ್ಳೆ ಸುದ್ದಿ, ಎಸ್ಪೆಷಲಿ ಕಾರು ಬೈಕ್ ತಗೊಳಕ್ ಪ್ಲಾನ್ ಮಾಡಿರುವಂತವ್ರಿಗೆ ಇವುಗಳು. ಇನ್ನು ರಿಯಲ್ ಎಸ್ಟೇಟ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಬಂದಿದೆ ಅಶ್ವಥ್ ದಾಮೋದರನ್ ಅವರ ಕಡೆಯಿಂದ ನೋಡಬಹುದು. ಇಂಡಿಯಾಸ್ ರಿಯಲ್ ಎಸ್ಟೇಟ್ ಸೆಕ್ಟರ್ ಮೋರ್ ಓವರ್ ವ್ಯಾಲ್ಯೂಡ್ ದ್ಯಾನ್ ಸ್ಟಾಕ್ ಮಾರ್ಕೆಟ್ಸ್. ನಮ್ಮ ಸ್ಟಾಕ್ ಮಾರ್ಕೆಟ್ ಗಿಂತ ರಿಯಲ್ ಎಸ್ಟೇಟ್ ಸೆಕ್ಟರ್ ಓವರ್ ವ್ಯಾಲ್ಯೂಡ್ ಆಗಿದೆ ಅನ್ನುವಂತ ಮಾತನ್ನು ವ್ಯಾಲ್ಯೂಯೇಷನ್ ಎಕ್ಸ್ಪರ್ಟ್ ಅಶ್ವಥ್ ದಾಮೋದರನ್ ಅವರು ಕೊಟ್ಟಿದ್ದಾರೆ. ಜೊತೆಗೆ ಇವರ ಕೆಲವು ಸ್ಟೇಟ್ಮೆಂಟ್ ಗಳು ನೋಡಬಹುದು. ದ ಕಂಟ್ರಿ ಇಸ್ ಗೆಟಿಂಗ್ ವೆಲ್ದಿಯರ್, ದ ವೆಲ್ತ್ ಹ್ಯಾಸ್ ನೋ ಪ್ಲೇಸ್ ಟು ಗೋ ಬಟ್ ಇನ್ ಟು ಇಂಡಿಯನ್ ಸ್ಟಾಕ್ಸ್.
ಅಂದ್ರೆ ವೆಲ್ತ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ, ಹಾಗಾಗಿ ಮಾರ್ಕೆಟ್ಗೆ ಕೂಡ ಅದರ ಇನ್ಫ್ಲೋ ಬರ್ತಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಯಾಕೆ ನಮ್ಮ ಇಂಡಿಯನ್ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಆಗಿದೆ ಅನ್ನೋದಕ್ಕೆ ಕೂಡ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ನೋಡಬಹುದು. ದ ರೀಸನ್ಸ್ ವೈ ಸ್ಟಾಕ್ ಮಾರ್ಕೆಟ್ಸ್ ಆರ್ ಓವರ್ ವ್ಯಾಲ್ಯೂಡ್ ಈಸ್ ಬಿಕಾಸ್ ಇಂಡಿಯನ್ಸ್ ಡೋಂಟ್ ಹ್ಯಾವ್ ಟೂ ಮೆನಿ ಅದರ್ ಆಪ್ಷನ್ಸ್ ಟು ಪುಟ್ ಇನ್ ದೇರ್ ಮನಿ. ಅಂದ್ರೆ ಜನರಿಗೆ ಬೇರೆ ಆಪ್ಷನ್ ಇಲ್ಲ ಅಥವಾ ಬೇರೆ ಬೇರೆ ಹಲವು ಆಪ್ಷನ್ ಗಳಿಲ್ಲ, ಹಾಗಾಗಿ ಮಾರ್ಕೆಟ್ಗೆ ಜಾಸ್ತಿ ಹಣ ಬರ್ತಾ ಇದೆ, ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಆಗಿದೆ ಅನ್ನುವಂತ ಮಾತನ್ನ ಇವರು ಹೇಳಿದ್ದಾರೆ NDTV ಜೊತೆ ಮಾತಾಡ್ತಾ. ಜೊತೆಗೆ ಇಂಡಿಯನ್ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಬಟ್ ಇಮಿಡಿಯೇಟ್ ಕರೆಕ್ಷನ್ ಇಸ್ ಅನ್ಲೈಕ್ಲಿ ಅಂತಾರೆ. ಓವರ್ ವ್ಯಾಲ್ಯೂಡ್ ಆಗಿದೆ ಆದ್ರೆ ಇಮಿಡಿಯೇಟ್ ಕರೆಕ್ಷನ್ ನ ಸಾಧ್ಯತೆಗಳು ಕಡಿಮೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಅದಕ್ಕೆ ಕಾರಣವನ್ನು ಕೂಡ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಬಹುದು. I think part of the reason the Indian market is overvalued is a lot of institutional investors fear if you are not in the Indian market you are going to get left behind. ನೀವೇನಾದ್ರೂ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೆ ನೀವು ಹಿಂದೆ ಉಳ್ಕೊಂಡ್ ಬಿಡ್ತೀರಿ ಅನ್ನೋ ರೀತಿಯ ಭಯ ಇದೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹತ್ರ, ಹಾಗಾಗಿ ಅವರು ಬೈಯಿಂಗ್ ಮಾಡ್ತಾನೆ ಇದ್ದಾರೆ ಅಥವಾ ಇನ್ವೆಸ್ಟೆಡ್ ಆಗಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ FIS ಔಟ್ಫ್ಲೋ ಬಗ್ಗೆ ಕೂಡ ಮಾತಾಡಿದ್ದಾರೆ ನೋಡಬಹುದು. ದಾಮೋದರನ್ ಸೈಡ್ ದೇ ಸಿಂಪ್ಲಿ ಚೇಸ್ ರಿಟರ್ನ್, ಅವರು ರಿಟರ್ನ್ಸ್ ಅನ್ನ ಚೇಂಜ್ ಮಾಡ್ತಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ, ಹಾಗಾಗಿ ಹೊರಗಡೆ ಹೋಗ್ತಿದ್ದಾರೆ ಅಂತ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ನೋಡಬಹುದು. ಯು ಹ್ಯಾವ್ 2 good weeks in the Indian market. They will be here really quickly, he said. The big news ಹಾಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದನ್ನ. ಯಾಕೆಂತಂದ್ರೆ ಇಂಡಿಯನ್ ಮಾರ್ಕೆಟ್ ನ 2 ಒಳ್ಳೆಯ ವಾರಗಳು ಇದೆ, ಜೊತೆಗೆ ಹತ್ರದಲ್ಲೇ ಇದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಯಾವಾಗ ಅಂತ ಹೇಳಿಲ್ಲ, ಯಾವಾಗ ಅಂತ ಹೇಳೋದು ಇಲ್ಲ ಯಾರು, ಬಟ್ ಹತ್ರದಲ್ಲೇ ಇದೆ ಅನ್ನುವಂತ ಮಾತನ್ನ ಇವರು ಹೇಳಿದ್ದಾರೆ ಇಂಡಿಯನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ. ಇನ್ನು ಡೊನಾಲ್ಡ್ ಟ್ರಂಪ್ ಅವರನ್ನ ಇವರು ಹೈ ರಿಸ್ಕ್ ಎಕ್ಸ್ಟ್ರೀಮ್ಲಿ ವೊಲಟೈಲ್ ಸ್ಟಾಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಒಂದು ಸ್ಟಾಕ್ ಗೆ ಹೋಲಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರನ್ನ. ಅಬ್ಸಲ್ಯೂಟ್ಲಿ ಅನ್ಪ್ರಿಡಿಕ್ಟಬಲ್ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಹೈ ರಿಸ್ಕ್ ಇರುವಂತ ಎಕ್ಸ್ಟ್ರೀಮ್ಲಿ ವೊಲಟೈಲ್ ಇರುವಂತ ಸ್ಟಾಕ್ ಗೆ ಇವರು ಡೊನಾಲ್ಡ್ ಟ್ರಂಪ್ ಅವರನ್ನ ಹೋಲಿಕೆ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ಬಿಗ್ ಸ್ಟೇಟ್ಮೆಂಟ್ ನೋಡಬಹುದು. ಚೂಸ್ ಲೆಸ್ ಆಕ್ಟಿವಿಟಿ ಓವರ್ ಮೋರ್ ಆಕ್ಟಿವಿಟಿ ಇನ್ ಮಾರ್ಕೆಟ್. Damodaran explained that investors should think for the long term and not short term gain. ಶಾರ್ಟ್ ಟರ್ಮ್ ಲಾಭಕ್ಕಾಗಿ ತಲೆ ಕೆಡಿಸ್ಕೊಳ್ಳಕ್ ಹೋಗ್ಬೇಡಿ, ಲಾಂಗ್ ಟರ್ಮ್ ಯೋಚನೆ ಮಾಡಿ. ಹಾಗೆ ಇನ್ವೆಸ್ಟರ್ಸ್ ಯೋಚನೆ ಮಾಡಬೇಕು ಲಾಂಗ್ ಟರ್ಮ್ ಅಂತ ಹೇಳಿದ್ದಾರೆ. ಜೊತೆಗೆ ಯಂಗ್ಸ್ಟರ್ಸ್ ಕೂಡ ಒಂದು ಮಾತನ್ನ ಹೇಳಿದ್ದಾರೆ ನೋಡಬಹುದು. ಯಂಗ್ ಎಂಟ್ರಾನ್ಸ್ ಇನ್ ಟು ದ ಮಾರ್ಕೆಟ್ ಶುಡ್ ಬಿಲ್ಡ್ ಅಪ್ their investment portfolios to preserve and grow that wealth, he said. ಒಟ್ಟಿನಲ್ಲಿ ಒಳ್ಳೊಳ್ಳೆ ವಿಚಾರವನ್ನು ಇವರು ಹಂಚಿಕೊಂಡಿದ್ದಾರೆ. ಜೊತೆಗೆ ದಾಮೋದರನ್ ನೋಟೆಡ್ ದಟ್ ಹೆಲ್ತ್ ಕೇರ್ ಇಸ್ ಎ ಸೆಕ್ಟರ್ ವಿಚ್ ಹಸ್ ಟ್ರಮೆಂಡಸ್ ಪೊಟೆನ್ಶಿಯಲ್ ಟು ಗ್ರೋ. ಹೆಲ್ತ್ ಕೇರ್ ಸೆಕ್ಟರ್ ತುಂಬಾ ಒಳ್ಳೆ ಪೊಟೆನ್ಶಿಯಲ್ ಅನ್ನ ಹೊಂದಿದೆ ಗ್ರೋ ಆಗ್ಲಿಕ್ಕೆ. ಒಟ್ಟಿನಲ್ಲಿ ಒಳ್ಳೆ ವಿಚಾರವನ್ನ ದಾಮೋದರನ್ ಅವರು ಹಂಚಿಕೊಂಡಿದ್ದಾರೆ NDTV ಜೊತೆ ಮಾತಾಡ್ತಾ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರನ್ನ ಹೋಲಿಕೆ ಮಾಡಿರೋದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹೈ ರಿಸ್ಕ್ ಹೈ ವಾಲಟೈಲ್ ಸ್ಟಾಕ್ ಇದ್ದಂಗೆ ಅಂತ. ಏನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ಫೋನ್ ಪೇ ಹಾಗೂ ಗೂಗಲ್ ಪೇಗೆ ಸಂಬಂಧಪಟ್ಟಂತೆ ಇದೇನು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತವಲ್ಲ, ಬಟ್ ಸದ್ಯದಲ್ಲೇ ಫೋನ್ ಪೇ ಮಾರ್ಕೆಟ್ ಗೆ ಬರುವಂತ ಸಂಭವಗಳಿದೆ ನೋಡಬಹುದು. ಫೋನ್ ಪೇ ಗೂಗಲ್ ಪೇ UPI ಮಾರ್ಕೆಟ್ ಶೇರ್ ಸ್ಲಿಪ್ಸ್ ಆಸ್ ನಾವಿ ಸೂಪರ್ ಡಾಟ್ ಮನಿ ಗೇನ್ ಗ್ರೌಂಡ್. ನಾವಿ ಹಾಗೂ ಸೂಪರ್ ಮನಿ ಮಾರ್ಕೆಟ್ ಗೆ ಬಂದಿರೋದು ಗೂಗಲ್ ಪೇ ಹಾಗೂ ಫೋನ್ ಪೇ ಮಾರ್ಕೆಟ್ ಶೇರ್ ಅನ್ನ ಕಡಿಮೆ ಮಾಡಿದೆ ಸದ್ಯದ ಮಟ್ಟಿಗೆ. ಫೋನ್ ಪೇ ಅಂತೂ ಈಗ ಸದ್ಯದ ಮಟ್ಟಿಗೆ ಒಳ್ಳೆ ಮಾರ್ಕೆಟ್ ಶೇರ್ ಅನ್ನು ಹೊಂದಿರುವಂತದ್ದು. UPI ಪೇಮೆಂಟ್ಸ್ ಲ್ಯಾಂಡ್ಸ್ಕೇಪ್ ಅಲ್ಲಿ ಈಗ ಹೊಸ ಪ್ಲೇಯರ್ಸ್ ಕಾಂಪಿಟೇಷನ್ ಅನ್ನ ಕೊಡ್ತಿದ್ದಾರೆ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ತರಬೇತಿ ಕಾರ್ಯಕ್ರಮಕ್ಕೆ ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಬಹುದು. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.